ಸರ್, ನಾನು ದಾವಣಗೆರೆ ಸಾಗರ ಬೆಳೆ ದೋಸೆ ಹೋಟೆಲಿಂದ ಮಾತಾಡೋದು. ದಾವಣಗೆರೆಯಲ್ಲಿ ಭಾರಿ ಬಿಸಿಲು ಇರುವುದರಿಂದ ನಮಗೆ ದೋಸೆ ಹಾಕಲು ಆಗುತ್ತಿಲ್ಲ. ಆದರೆ ಕಟ್ಟಿಗೆ ಒಲೆಯಲ್ಲಿ ನಾವು ದೋಸೆ ಹಾಕಿ ಕೊಡುತ್ತೇವೆ. ಆದರೂ ಸುಧಾರಿಸಿಕೊಂಡು ಮಾಡಿಕೊಂಡು ಹೋಗುತ್ತಾ ಇದ್ದೇವೆ. ಇದು ನಮಗೆ ಭಾಳ ಹಿಂಸೆ ಆಗುತ್ತಿದೆ. ಈ ಬಿಸಿಲಿನ ತಾಪಕ್ಕೆ ಸುಸ್ತಾಗಿ ಜನರು ಬೇಜಾರಾಗಿ ದೋಸೆ ತಿನ್ನಲು ಬರ್ತಾ ಇಲ್ಲ. 50% ಬಿಸ್ನೆಸ್ಸು ಕಡಿಮೆ ಆಗಿದೆ. ಬಿಸಿಲು ಭಾಳ ಇರೋದ್ರಿಂದ ಇನ್ನು ರಾಜಸ್ಥಾನಕ್ಕೂ ಮೀರಿಸುವಂಥ ಬಿಸಿಲು ಬರ್ತಾ ಇದೆ. ನಾನು ಹೊರಗಡೆ ಗಾಳಿ ಕೂತ್ಕೊಂಡ್ರೆ ಬೆವತಿದೆ ನೋಡಿ, ಇಷ್ಟು ಹೀಗಾಗಿದೆ. ನಮ್ಮ ದೋಸೆ ಭಟ್ರು ಕುಕ್ ಮಾಡೋಕ್ಕಂತೂ ಭಾರಿ ಒಂದೊಂದು ದೋಸೆ ಹಾಕಬೇಕು, ಹೊರಗಡೆ ಬಂದು ನಿಂತ್ಕೋಬೇಕು. ಆ ಸಿಸ್ಟಮ್ನಲ್ಲಿ ನಡೀತಾ ಇದೆ ಇವತ್ತು. ದಾವಣಗೆರೆಯಲ್ಲಿ ಬಿಸಿಲು ಅಂದರೆ ಹೇಳಬಾರ್ದು, ಅಷ್ಟು ರಾಜಸ್ಥಾನಕ್ಕೂ ಮೀರಿಸೋ ಅಷ್ಟು ಬಿಸಿಲು ಆಗಿಬಿಟ್ಟಿದೆ ನೋಡಿ. ಹಿಂಗಿದೆ, ಸಾಯಂಕಾಲ 6 ಗಂಟೆ ತನಕ ಹಿಂಗೆ ಇರ್ಬೇಕು ನಾವು. ಬಿಸಿಲಾದ್ರೂ ಭಾಳ ಬಿಸಿಲು ಬರ್ತಿದೆ, ಭಾಳ ಬಿಸಿಲು. ಈ ಒಲೆ ಇಟ್ಟು ಆಮೇಲೆ ಹೊರಗಿನ ಜಳ ನಮ್ಮಂತ್ರ ಸಾಕಾಗ್ಬಿಟ್ಟೈತೆ. ಇಷ್ಟನ ಸಿಕ್ಕಾಪಟ್ಟೆ ಬಿಸಿಲು, ಭಾಳ ಬಿಸಿಲಿದೆ. ಒಲೆ ಜಳ ಅದು ಎಲ್ಲ ಸಿಕ್ಕಾಪಟ್ಟೆ ಹಿಂಸೆ ನಮಗೆ ಹತ್ರ.